ಒಂದು ಕಾಯ್ದೆಯನ್ನ ವಿರೋಧಿಸಿ ಈ ಕಾಯ್ದೆಯ ವಿಚಾರವಾಗಿನೇ ರಾಜ್ಯ ಮನೆತನ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯ ಮಾತೆ ಪ್ರಮೋದಾ ದೇವಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ರಿಟ್ ಅರ್ಜಿಯನ್ನ ಸಲ್ಲಿಸಿ ಲಾ ಪಾಯಿಂಟ್ ಗಳನ್ನ ಎತ್ತು ಬಿಟ್ಟಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟದ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ಸರ್ಕಾರದ ಪ್ರಾಧಿಕಾರದ ಹೆಗಲೇ ಇರುತ್ತೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮೈಸೂರು ಎಷ್ಟು ದಿನ ಮೋಡ ಯುದ್ಧಕ್ಕೆ ಸಾಕ್ಷಿಯಾಗಿತ್ತು, ಆದ್ರೆ ಈಗ ಚಾಮುಂಡಿ ಬೆಟ್ಟದ ಬಡಿದಾಟಕ್ಕೆ ಸಾಕ್ಷಿ ಆಗ್ತಿದೆ. ಹೌದು, ಆ ಒಂದು ಕಾಯ್ದೆಯಿಂದ ಈಗ ರಾಜ್ಯ ಸರ್ಕಾರ ವರ್ಸಸ್ ರಾಜಮನೆತನ ಎನ್ನೋ ಮಾತು ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಹಾಗಾದ್ರೆ ಏನದು ಕಾಯ್ದೆ? ಆ ಕಾಯ್ದೆ ಹಿಂದಿರೋ ಉದ್ದೇಶ ಆದ್ರೂ ಏನು? ನಿಜವಾಗಿಯೂ ಕೂಡ ಈ ಒಂದು ಕಾಯ್ದೆಯಲ್ಲಿ ಸರ್ಕಾರದ ರಾಜಕೀಯ ಇದೆಯಾ, ಅಥವಾ ಈ ಒಂದು ಕಾಯ್ದೆಯನ್ನ ವಿರೋಧಿಸಿ ಈ ಕಾಯ್ದೆಯ ವಿಚಾರವಾಗಿನೇ ರಾಜ ಮನೆತನ ಈಗ ಹೈಕೋರ್ಟ್ ಮೆಟ್ಟಿಲೇರಿದೆ? ಹಾಗಾದ್ರೆ ಏನಿದು ವಿವಾದ? ಬೆಟ್ಟದ ಬಡಿದಾಟದ ಇನ್ಸೈಡ್ ಸ್ಟೋರಿಯನ್ನ ಇಂಚಿಂಚಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ರಾಜಮಾತೆ ವರ್ಸಸ್ ಸಿದ್ದರಾಮಯ್ಯ, ಬೆಟ್ಟ ಬಡಿದಾಟ. ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2024 ರಚನೆ. ಚಾಮುಂಡಿ ಬೆಟ್ಟದ ಸಂಪೂರ್ಣ ನಿರ್ವಹಣೆ ಸರ್ಕಾರದ ಹೊಣೆ. ರಾಜ್ಯ ಸರ್ಕಾರದಿಂದ ಚಾಮುಂಡೇಶ್ವರಿ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2024 ರಚನೆಯಾಗುತ್ತೆ. ಈ ಮೂಲಕ ಚಾಮುಂಡಿ ಬೆಟ್ಟದ ದೇವಾಲಯದ ಸಂಪೂರ್ಣ ನಿರ್ವಹಣೆ ಸರ್ಕಾರದ ಹೊಣೆಯಾಗಿರುತ್ತೆ. ಇಲ್ಲಿಯವರೆಗೂ ರಾಜವಂಶಸ್ಥರು ನಡೆಸಿಕೊಂಡು ಬಂದಿದ್ದರು. ತಲೆಮಾರುಗಳಿಂದ ಮೈಸೂರು ರಾಜವಂಶಸ್ಥರು ಚಾಮುಂಡಿ ಬೆಟ್ಟವನ್ನ ನಿರ್ವಹಣೆ ಮಾಡ್ತಿದ್ರು. ರಸ್ತೆ, ಲೈಟ್ಸ್, ಕ್ಲೀನ್, ಅಂಗಡಿ, ಮಾರ್ಕೆಟ್, ಚರಂಡಿ ನಿರ್ವಹಣೆ, ಅಲ್ಲದೆ ಭದ್ರತೆಗೆ ಪೊಲೀಸ್ ಇಲಾಖೆಯ ಬಳಕೆ, ಹಾಲಿನ ಅಂಗಡಿ, ಮನರಂಜನೆ ಕಾರ್ಯಕ್ರಮ ಸರ್ಕಾರದ ಹೆಗಲಿಗೆ. ಚಾಮುಂಡಿ ಅಭಿವೃದ್ಧಿ ಪ್ರಾಧಿಕಾರ ಅಧಿನಿಯಮ 2024 ಪ್ರಕಾರ ಸಂಪೂರ್ಣ ನಿರ್ವಹಣೆ ಸರ್ಕಾರದ ಹೆಗಲಿಗೆ ಬಿದ್ದಿದೆ. ಜೊತೆಯಲ್ಲಿ ಅಲ್ಲಿನ ಭದ್ರತೆಯು ಕೂಡ ಪೊಲೀಸ್ ಇಲಾಖೆಯನ್ನ ಬಳಸಲಾಗ್ತಿದೆ. ಇನ್ನು ಅಲ್ಲಿನ ಸಂಪೂರ್ಣ ಮನೋರಂಜನೆ ಕಾರ್ಯಕ್ರಮ ಸೇರಿದಂತೆ 10 ಹಲವು ವಿಚಾರಗಳು ಸರ್ಕಾರದ ಹೆಗಲಿಗೆ ಬಿದ್ದಿದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿ ನಡೆಸಲು ಕಾಯ್ದೆಯಲ್ಲಿ ಅಧಿಕಾರ. ರಾಜವಂಶಸ್ಥರ ನಿರ್ವಹಣೆಯಲ್ಲಿದ್ದ ದೇವಾಲಯದ ಸಂಪೂರ್ಣ ನಿರ್ವಹಣೆ ಈಗ ರಾಜ್ಯ ಸರ್ಕಾರದ ಅಧಿಕಾರ. ಕಾಯ್ದೆ ಜಾರಿಯಾದ್ರೆ ರಾಜ ಮನೆತನದ ಅಧಿಕಾರ ಮೊಟಕು. 2024 ಈ ಕಾಯ್ದೆಯಲ್ಲಾದ್ರೂ ಜಾರಿಯಾದ್ರೆ ರಾಜ ಮನೆತನದ ಅಧಿಕಾರ ಕಂಪ್ಲೀಟ್ ಆಗಿ ನೆತ್ತು ಹೋಗಿಬಿಡುತ್ತೆ. ಸಂಪೂರ್ಣವಾಗಿ ಸರ್ಕಾರದ ಸುಪ್ಪತ್ತಿನಲ್ಲಿರುತ್ತೆ. ಪ್ರಾಧಿಕಾರದ ನಿಯಮದ ಪ್ರಕಾರ ಸಿಎಂ ಅಧ್ಯಕ್ಷರಾಗ್ತಾರೆ. ಹೊಸ ಅಧಿನಿಯಮದ ಪ್ರಕಾರ ರಾಜ್ಯ ಮನೆತನದ ಅಧಿಕಾರ ಸಂಪೂರ್ಣವಾಗಿ ಹೋಗಿ ಈ ಪ್ರಾಧಿಕಾರ ನಿಯಮದ ಸಂಪೂರ್ಣ ಹೊಣೆ ಇನ್ನು ಅದರ ಅಧ್ಯಕ್ಷತೆಯನ್ನ ರಾಜ್ಯದ ಮುಖ್ಯಮಂತ್ರಿಯಾಗ್ತಾರೆ. ಪ್ರಾಧಿಕಾರದ ಪದಾಧಿಕಾರಿ ಸ್ಥಾನವು ರಾಜ ಮನೆತನಕ್ಕಿಲ್ಲ. ದೇವಾಲಯವನ್ನ ಕಟ್ಟಿ ನಿರ್ಮಾಣ ಮಾಡ್ತಿದ್ದ ಒಡೆಯರ್ ರಾಜ ಸಂಸ್ಥಾನದ ವಂಶಸ್ಥರಿಗೂ ಇದರ ಪ್ರಾಧಿಕಾರದ ಪದಾಧಿಕಾರ ಸ್ಥಾನವು ಅವರಿಗಿಲ್ಲ. ಅರ್ಚಕರು, ನೌಕರರ ನೇಮಿಸುವ ಅಧಿಕಾರ ಸರ್ಕಾರಕ್ಕೆ ಸೇರಲಿದೆ. ರಾಜವಂಶಸ್ಥರ ಬದಲಾಗಿ ಸ್ಥಳೀಯ ಶಾಸಕ, ಎಂಪಿ ಅಧಿಕಾರಿಗಳಿಗೆ ಅವಕಾಶ. ಹೊಸ ನಿಯಮದ ಪ್ರಕಾರ ಅದರ ಅಧ್ಯಕ್ಷರು ಸಿಎಂ ಆಗಿರ್ತಾರೆ. ಇನ್ನು ಅದರ ಪದಾಧಿಕಾರಿಯು ಕೂಡ ರಾಜ ಮನೆತನಕ್ಕಿಲ್ಲ. ಜೊತೆಯಲ್ಲಿ ಸಂಪೂರ್ಣ ಜವಾಬ್ದಾರಿ, ಪೂಜಾ, ಅದರ ವಿಧಾನ, ಇನ್ನು ನೌಕರರ ನೇಮಿಸುವ ಅಧಿಕಾರ ಕೂಡ ಸರ್ಕಾರಕ್ಕೆ ಸೇರಲಿದೆ. ರಾಜವಂಶಸ್ಥರ ಬದಲಾಗಿ ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರು, ಎಂಪಿ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಈ ಪ್ರಾಧಿಕಾರದ ಹೊಸ ಕಾಯ್ದೆಯ ಮೂಲಕ ಸರ್ಕಾರದ ಹೆಗಲಿಗೆ ಹೋಗುತ್ತೆ.
ಇದೇ ಕಾಯ್ದೆಯ ವಿಚಾರವಾಗಿ ಈಗ ರಾಜಮಾತೆ ಪ್ರಮೋದಾ ದೇವಿ ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ರಿಟ್ ಅರ್ಜಿಯನ್ನ ಸಲ್ಲಿಸಿ ಲಾ ಪಾಯಿಂಟ್ಗಳನ್ನ ಎತ್ತು ಬಿಟ್ಟಿದ್ದಾರೆ. ಇದರ ಪ್ರಕಾರ ಸಂಪೂರ್ಣ ಮೈಸೂರು ಚಾಮುಂಡಿ ಬೆಟ್ಟದ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ಸರ್ಕಾರದ ಪ್ರಾಧಿಕಾರದ ಹೆಗಲೇ ಇರುತ್ತೆ. ಇದೇ ವಿಚಾರವಾಗಿ ಈಗ ಮತ್ತೊಂದಿಷ್ಟು ಪ್ರಮುಖ ಲಾ ಪಾಯಿಂಟ್ಗಳನ್ನ ಎತ್ತಿದ್ದಾರೆ. ಹಾಗಾದ್ರೆ ಏನದು ತಕರಾರುಗಳು ಎಲ್ಲವನ್ನ ಗಮನಿಸ್ತಾ ಹೋಗಿ. ರಾಜಮಾತೆ ವರ್ಸಸ್ ಸಿದ್ದರಾಮಯ್ಯ, ರಾಜವಂಶಸ್ಥರ ಲಾ ಪಾಯಿಂಟ್. ತಗಾದೆ 1, ಪ್ರಾಧಿಕಾರದ ನಿರ್ಧಾರ ರಾಜಮನೆತನಕ್ಕೆ ಸಿಗುವುದಿಲ್ಲ. ಹೊಸ ಅಧಿನಿಯಮ ಎಲ್ಲಾದರೂ ಜಾರಿಯಾದ್ರೆ ಸಂಪೂರ್ಣ ಜವಾಬ್ದಾರಿ ಅಧಿಕಾರ ಪ್ರಾಧಿಕಾರಕ್ಕೆ ಹೋಗುತ್ತೆ. ಈ ಮೂಲಕ ರಾಜಮನೆತನಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ. ಇದೇ ಮೊದಲ ಲಾ ಪಾಯಿಂಟ್ ಆಗಿದೆ. ತಗಾದೆ 2, ಅಧ್ಯಕ್ಷರಾದ ಸಿಎಂಗೆ ಎಲ್ಲ ಅಧಿಕಾರವೂ ದತ್ತವಾಗಿದೆ. ಇನ್ನು ಪ್ರಮುಖವಾಗಿ ಈ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಸಿಎಂಗೆ ಹೋಗುತ್ತೆ. ಈ ಮೂಲಕ ಸಂಪೂರ್ಣ ಜವಾಬ್ದಾರಿ ಅವರ ಹೆಗಲ ಮೇಲಿರುತ್ತೆ. ಎಷ್ಟು ದಿನಗಳ ಕಾಲ, ವರ್ಷಗಳಿಂದ ದೇವಾಲಯವನ್ನ ನಿರ್ಮಿಸಿ ಅದನ್ನ ನಿರ್ವಹಿಸುತ್ತಿದ್ದಂತ ರಾಜವಂಶಸ್ಥರಿಗೆ ಯಾವ ಸ್ಥಾನವೂ ಇಲ್ಲ. ತಗಾದೆ 3, ಚಾಮುಂಡಿ ಬೆಟ್ಟದಿಂದ ರಾಜಮನೆತನದ ಕಡಿತ. ಮೈಸೂರು ಒಡೆಯರ ಸಂಸ್ಥಾನಕ್ಕೂ ಚಾಮುಂಡಿ ಬೆಟ್ಟಕ್ಕೂ ಅದೊಂದು ಸಂಬಂಧ ಇದೆ. ಆದರೆ ಈ ಅಧಿನಿಯಮ ಜಾರಿಯಾದ್ರೆ ರಾಜವಂಶಸ್ಥರಿಗೆ ಯಾವ ಅಧಿಕಾರವೂ ಕೂಡ ಇರೋದಿಲ್ಲ. ತಗಾದೆ 4, ಬೆಟ್ಟದ ಆಸ್ತಿ ಬಾಡಿಗೆಗೆ ಅಧಿಕಾರ ಸರ್ಕಾರಕ್ಕೆ ಸೇರಲಿದೆ. ಈ ಮೂಲಕ ಅಲ್ಲಿನ ಅಂಗಡಿ ಬಾಡಿಗೆ ಇನ್ನು ಬೆಟ್ಟದ ಮೇಲಿರುವಂತಹ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ಸರ್ಕಾರಕ್ಕೆ ಸೇರಲಿದೆ. ತಗಾದೆ 5, ದೇಣಿಗೆ, ಕಾಣಿಕೆ, ಸೇವಾ ಶುಲ್ಕ, ಹುಂಡಿ ಸರ್ಕಾರದ ಸುಪರ್ದಿಗೆ. ಈ ಮೂಲಕ ಅಲ್ಲಿನ ನಿರ್ವಹಣೆಯ ಜವಾಬ್ದಾರಿ, ಬರುವ ದೇಣಿಗೆ, ಕಾಣಿಕೆ, ಸೇವಾ ಶುಲ್ಕ ಎಲ್ಲವೂ ಕೂಡ ಸರ್ಕಾರದ ಸುಪರ್ದಿಗೆ ಹೋಗುತ್ತೆ. ತಗಾದೆ 6, ಪ್ರಾಧಿಕಾರ ಮತ್ತು ಸರ್ಕಾರಕ್ಕೆ ನಿಧಿಯ ಬಳಕೆ ಅಧಿಕಾರ. ಈ ಮೂಲಕ ಪ್ರಾಧಿಕಾರ ಮತ್ತು ಸರ್ಕಾರಕ್ಕೆ ದೇವಾಲಯದ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯೂ ಕೂಡ ಆ ಒಂದು ಪ್ರಾಧಿಕಾರಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ. ತಗಾದೆ 7, ನಾವು ನಿರ್ಮಿಸಿದ ದೇವಾಲಯದಲ್ಲಿ ನಮಗೆ ಅವಕಾಶವಿಲ್ಲ. ಮೈಸೂರು ಒಡೆಯರ್ ರಾಜವಂಶ ಮತ್ತು ಮೈಸೂರು ಚಾಮುಂಡಿ ಬೆಟ್ಟ ಅವಿಭಾಜ್ಯ ಭಾಗವಾಗಿ ಗುರುತಿಸಿಕೊಂಡಿದೆ. ಇನ್ನು ದೇವಾಲಯವನ್ನ ಕಟ್ಟಿ ಅದನ್ನ ನಿರ್ವಹಿಸುತ್ತಿದ್ದಂತ ಮೈಸೂರು ರಾಜವಂಶಸ್ಥರಿಗೆ ಈಗ ದೇವಾಲಯದ ಕೊಂಡಿಗೆ ಕಳಚಿದಂತಾಗಿದೆ. ಹೀಗಾಗಿ ಇದೇ ವಿಚಾರವಾಗಿ ಪ್ರಮುಖವಾಗಿ ಉಲ್ಲೇಖಿಸಿದ್ದಾರೆ. ತಗಾದೆ 8, ನಮ್ಮ ಎಲ್ಲ ಪುರಾತನ ಆಸ್ತಿ ಸರ್ಕಾರಕ್ಕೆ ಸೇರ್ಪಡೆಯಾಗಲಿದೆ. ರಾಜವಂಶಸ್ಥರ ಪುರಾತನ ಆಸ್ತಿ ಈ ಅಧಿಕಾರದ ಮೂಲಕವಾಗಿ ಪ್ರಾಧಿಕಾರ ಮತ್ತು ಸರ್ಕಾರದ ಹೆಗಲಿಗೆ ಹೋಗುತ್ತೆ. ತಗಾದೆ 9, ಸರ್ಕಾರಕ್ಕೆ ಸೇರಿದ್ರೆ ಪೂಜಾ ವಿಧಾನಗಳಲ್ಲಿ ಬದಲಾಗುತ್ತೆ. ಸರ್ಕಾರದ ಅಧಿಕಾರದ ಮೂಲಕವಾಗಿ ಪೂಜಾ ವಿಧಿ ವಿಧಾನಗಳೇ ರಾಜವಂಶಸ್ಥರು ನಿರ್ವಹಿಸಿದಂತ ವಿಚಾರವೇ ಈಗ ಬದಲಾಗುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ತಗಾದೆ 10, ರಾಜಮನೆತನದ ಸಂಕಲ್ಪದಲ್ಲಿ ಮಾಡ್ತಿದ್ದ ಪೂಜೆಗೂ ಕೋಕ್. ವರುಷಗಳಿಂದ ರಾಜಮನೆತನದ ಹೆಸರಲ್ಲಿ ದೇವಸ್ಥಾನದಲ್ಲಿ ಸಂಕಲ್ಪ ಆಗ್ತಿತ್ತು. ಈ ಮೂಲಕ ಹೊಸ ಕಾಯ್ದೆಯ ಮೂಲಕವಾಗಿ ಈ ಪೂಜೆಗೂ ಈಗ ಬ್ರೇಕ್ ಹಾಕುವ ಕೆಲಸ ಆಗುತ್ತೆ. ತಗಾದೆ 11, ದೇವಸ್ಥಾನದ ಆಚರಣೆಗಳಲ್ಲಿ ಬದಲಾವಣೆ ಸಾಧ್ಯತೆ. ಸರ್ಕಾರದ ಹೆಗಲಿಗೆ ಹೋಗ್ತಿದ್ದಂತೆ ಇಲ್ಲಿ ಪ್ರಮುಖ ಬದಲಾವಣೆ ಆಗುತ್ತೆ. ಪುರಾತನ ಕಾಲದಿಂದಲೂ ರಾಜ ಮನೆತನದವರು ಮಾಡಿಕೊಂಡು ಬಂದಿರುವ ಎಲ್ಲ ಪದ್ಧತಿಗಳು ಬದಲಾಗುತ್ತೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ತಗಾದೆ 12, ದೇವಸ್ಥಾನದಿಂದ ರಾಜ ಮನೆತನ ಸಂಬಂಧ ಕಡಿತ ಹುನ್ನಾರ. ಈ ಒಂದು ಕಾಯ್ದೆಯ ಮೂಲಕವಾಗಿ ರಾಜ ಮನೆತನಕ್ಕೂ ಇನ್ನು ಮೈಸೂರು ಚಾಮುಂಡಿ ಬೆಟ್ಟ ದೇವಸ್ಥಾನದ ನಡುವೆ ಇರುವಂತಹ ಕೊಂಡಿಯನ್ನ ಕಳಚುವ ಹುನ್ನಾರಕ್ಕೆ ಸಾಕ್ಷಿ ಆಗ್ತಾ ಇದೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ.
ಇನ್ನು ಮೈಸೂರು ರಾಜವಂಶಸ್ಥರು ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಜಟಾಪಟಿ ನಡೆಯುತ್ತಲೇ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಸಿದ್ದರಾಮಯ್ಯ ಡಿಸಿಎಂ ಆಗಿದ್ದಾಗಲೂ ಆಸ್ತಿ ರಾಜ ಮನೆತನದಲ್ಲ ಅಂತ ಹೇಳಿದ್ರು. ಸಾಕಷ್ಟು ವಿವಾದಗಳು ಕೂಡ ಸೃಷ್ಟಿಯಾಗಿತ್ತು. ಇನ್ನು ಸಭೆಯನ್ನ ನಡೆಸಿ ಈ ಸಂಬಂಧ ಅಂಕುಶವನ್ನ ತಂದಿದ್ರು. ದಸರಾ ಉತ್ಸವದ ಸಂದರ್ಭದಲ್ಲೂ ಅಂಬಾರಿ ವಿಚಾರಕ್ಕೆ ಜಟಾಪಟಿ ನಡೆದಿತ್ತು. ರಾಜ ಮನೆತನದ ಸುಪರ್ದಿಯ ಅಂಬಾರಿಗೆ ರಾಜಧನ ನೀಡಿಕೆ ಕುರಿತು ಫೈಟ್ ಏರ್ಪಟ್ಟಿತ್ತು. ಇದು ಅಲ್ಲದೆ ಸರ್ಕಾರ ಲಲಿತ್ ಮಹಲ್ ಹೆಲಿಪ್ಯಾಡ್ಗಾಗಿ ಜಾಗ ಬಳಕೆಯನ್ನ ಮಾಡ್ತಿತ್ತು. ಇದಕ್ಕೂ ಸರ್ಕಾರ ಹಾಗೂ ರಾಜ ಮನೆತನದ ಮಧ್ಯೆ ಜಟಾಪಟಿ ನಡೆದಿತ್ತು. ಪದೇ ಪದೇ ರಾಜ ಮನೆತನ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಒಂದಿಷ್ಟು ಬಡಿದಾಟ ಆಗ್ತಲೇ ಇತ್ತು. ನೋಡಿದ್ರಲ್ಲ ವೀಕ್ಷಕರೇ, ಇದೇ ಚಾಮುಂಡಿ ಬೆಟ್ಟದ ಬಡಿದಾಟ. ಇನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ರಾಜವಂಶದ ನಡುವೆ ಇದೇ ಮೊದಲಲ್ಲ ಈ ರೀತಿಯಾಗಿರುವಂತಹ ಜಟಾಪಟಿ. ಈ ಹಿಂದೆ ಕೂಡ ಅನೇಕ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಆದ್ರೆ ಈಗ ಆ ಒಂದು ಕಾಯ್ದೆಯ ವಿರುದ್ಧವಾಗಿ ಹಲವಾರು ಪ್ರಶ್ನೆಗಳನ್ನ ಎತ್ತಿ ರಾಜಮಾತೆ ಪ್ರಮೋದಾ ದೇವಿಯವರು ಹೈಕೋರ್ಟ್ ಮೆಟ್ಟಿಲನ್ನ ಏರಿದ್ದಾರೆ. ಹಾಗಾದ್ರೆ ಮುಂದೆ ಈ ವಿಚಾರ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ? ಕಾನೂನಾತ್ಮಕವಾದಂತಹ ಹೋರಾಟ ಹೇಗೆ ಸಾಗುತ್ತಾ? ಅಥವಾ ಈ ಕಾಯ್ದೆಯ ಹಿಂದೆ ಬೇರೆ ರಾಜಕೀಯ ಕುತಂತ್ರವೇ ಇದೆಯಾ? ಇವೆಲ್ಲವನ್ನ ಕಾದು ನೋಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.